ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಕೊಡಗು ಕಾಫಿ ಸಹಕಾರ ಸಂಘಕ್ಕೆ ಬಡ್ಡಿ ಮನ್ನಾ, ಸಂಸದರ ಒತ್ತಾಯ. ಮೈಸೂರು ಸಂಸದ ಯದುವೀರ್ ಒಡೆಯರ್ ನವದೆಹಲಿಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ಲಿಮಿಟೆಡ್ ಪಾವತಿಸಬೇಕಾದ ಬಡ್ಡಿಯನ್ನು ಮನ್ನಾ ಮಾಡುವಂತೆ ಕೋರಿ ಭಾರತೀಯ ಕಾಫಿ ಮಂಡಳಿಗೆ ಮನವಿ ಸಲ್ಲಿಸಿದರು. ಸಭೆಯ ಸಂದರ್ಭದಲ್ಲಿ ಒಡೆಯರ್ ಸಹಕಾರ ಸಂಘದ ಮೇಲಿನ ಆರ್ಥಿಕ ಒತ್ತಡವನ್ನು ಎತ್ತಿ ತೋರಿಸಿದರು ಮತ್ತು ಸಣ್ಣ ಕಾಫಿ ಬೆಳೆಗಾರರನ್ನು ರಕ್ಷಿಸುವ ಹಿತಾಸಕ್ತಿಗಾಗಿ ಸಚಿವರು ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿದರು. 2015ರಲ್ಲಿ ನೀಡಲಾದ ಭರವಸೆಗೆ ಅನುಗುಣವಾಗಿ ಬಡ್ಡಿ ಬಾಕಿಗಳನ್ನು ಮನ್ನಾ ಮಾಡುವುದನ್ನು ಕೇಂದ್ರ ಪರಿಗಣಿಸಬೇಕೆಂದು ಅವರು ವಿನಂತಿಸಿದರು. ಸಂಸದರ ಪ್ರಕಾರ ಅಂತಹ ಕ್ರಮವು ಸುಮಾರು 7 ದಶಕಗಳಿಂದ ಈ ಪ್ರದೇಶಕ್ಕೆ ಸೇವೆ ಸಲ್ಲಿಸುತ್ತಿರುವ ಸಹಕಾರಿ ಸಂಸ್ಥೆಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ತಂಬಾಕು ಬೆಳೆಗಾರರು ಮತ್ತು ಇತರ ಪಾಲುದಾರರ ಮೇಲೆ ಪರಿಣಾಮ ಬೀರುವ ತೆರಿಗೆ ಸಮಸ್ಯೆಗಳ ಬಗ್ಗೆಯೂ ಒಡೆಯರ್ ಕಳವಳ ವ್ಯಕ್ತಪಡಿಸಿದರು. ನಿಯಂತ್ರಕ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳುವಾಗ ತಂಬಾಕು ವಲಯವನ್ನು ಅವಲಂಬಿಸಿರುವ ರೈತರ ಹಿತಾಸಕ್ತಿ ಮತ್ತು ಜೀವನೋಪಾಯವನ್ನು ರಕ್ಷಿಸುವ ಸಮತೋಲಿತ ನೀತಿ ವಿಧಾನದ ಅಗತ್ಯವನ್ನು ಒಡೆಯರ್ ಒತ್ತಿ ಹೇಳಿದರು.